ಸ್ನೇಹಿತರೆ, ಎಲ್ಲರಿಗೂ ಯೂಟ್ಯೂಬ್ ನಲ್ಲಿ ಟೆಕ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋನಲ್ಲಿ ಅಮೆಜಾನ್ ಅಕೌಂಟ್ ನ ಕ್ರಿಯೇಟ್ ಮಾಡೋದು ಹೇಗೆ ಸ್ನೇಹಿತರೆ. ಯಾಕಂದ್ರೆ ನೀವು ಅಮೆಜಾನ್ ನಲ್ಲಿ ಬಹಳಷ್ಟು ಪ್ರಾಡಕ್ಟ್ಸ್ ಗಳನ್ನ ನೀವು ನೋಡ್ತಾ ಇರ್ತೀರಾ, ನಿಮ್ಗೆ ತಗೋಬೇಕು ಅಂತ ಇಷ್ಟ ಆಗುತ್ತೆ, ನಿಮ್ಗೆ ಗೊತ್ತಾಗಲ್ಲ ಸ್ನೇಹಿತರೆ ಯಾವ ರೀತಿ ಅಕೌಂಟ್ ಕ್ರಿಯೇಟ್ ಮಾಡೋದು, ಯಾವ ರೀತಿ ಪ್ರಾಡಕ್ಟ್ ನ ನಾನು ಆನ್ಲೈನ್ ನಲ್ಲಿ ಆರ್ಡರ್ ಮಾಡೋದು ಅಮೆಜಾನ್ ನಲ್ಲಿ. ಅದಕ್ಕೋಸ್ಕರ ಏನ್ ಮಾಡಬೇಕು ಸ್ನೇಹಿತರೆ, ಈ ವಿಡಿಯೋನಲ್ಲಿ ಸರಿಯಾಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಮೊದಲಿಗೆ ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕ್ ನ ಕ್ಲಿಕ್ ಮಾಡಿ ಅಮೆಜಾನ್ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗುತ್ತೆ ನಿಮ್ಮ ಮೊಬೈಲ್ಗೆ. ನೀವು ಅಮೆಜಾನ್ ವೆಬ್ಸೈಟ್ ನಲ್ಲೂ ಕೂಡ ಸೈನ್ ಅಪ್ ಆಗ್ಬಹುದು, ಮೊಬೈಲ್ ನಲ್ಲೂ ಕೂಡ ಈಸಿಯಾಗಿ ಸೈನ್ ಅಪ್ ಆಗ್ಬಹುದು. ಸ್ನೇಹಿತರೆ, ಮೆಥಡ್ ಒಂದೇನೆ, ನಿಮ್ಮ ಮೊಬೈಲ್ ನಲ್ಲಿ ಅಮೆಜಾನ್ ಅಪ್ಲಿಕೇಶನ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಅಮೆಜಾನ್ ಇಂಡಿಯಾ ಸ್ನೇಹಿತರೆ ಅಪ್ಲಿಕೇಶನ್ ಇನ್ಸ್ಟಾಲ್ ಕೊಟ್ಟಿದ್ದೀನಿ. ಈಗ ಸ್ನೇಹಿತರೆ ಇನ್ಸ್ಟಾಲ್ ಆಗಿದೆ, ಓಪನ್ ಕೊಡಿ. ಸ್ನೇಹಿತರೆ, ಮೊದಲಿಗೆ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಇಂಗ್ಲಿಷ್ ಅಂತ ಕೊಡ್ತಾ ಇದ್ದೀನಿ, ಕಂಟಿನ್ಯೂ ಟು ಇಂಗ್ಲಿಷ್ ಕೊಡಿ. ಸ್ನೇಹಿತರೆ, ನೀವು ಅಮೆಜಾನ್ ನ ಕಸ್ಟಮರ್ ಆಗಿದ್ದೀರಾ ಆಲ್ರೆಡಿ ಅಂತ ಕೇಳ್ತಾ ಇದೆ, ಅದಕ್ಕೋಸ್ಕರ ಇಲ್ಲ ಅಂತ ಕೆಳಗಡೆ ನ್ಯೂ ಟು amazon.in ಅಂತ ಇದೆಯಲ್ಲ, ಎರಡನೇದು, ಅದನ್ನ ಕ್ಲಿಕ್ ಮಾಡಿ. ಕ್ರಿಯೇಟ್ ಆನ್ ಅಕೌಂಟ್, ಇಲ್ಲಿ ನಿಮ್ಮ ಹೆಸರನ್ನ ಟೈಪ್ ಮಾಡಿ. ಹಾಗೆ ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ ನ ಇಲ್ಲಿ ಕೊಡಬೇಕಾಗುತ್ತೆ ಸ್ನೇಹಿತರೆ. ನಿಮ್ಮ ಹೆಸರನ್ನ ಹಾಕಿದ ನಂತರ ನೆಕ್ಸ್ಟ್ ಮೊಬೈಲ್ ನಂಬರ್ ಇಲ್ಲಿ ಹಾಕ್ಬೇಕಾಗುತ್ತೆ. ಇಮೇಲ್ ಅಡ್ರೆಸ್ ಆಪ್ಷನಲ್ ಇರುತ್ತೆ, ನೀವು ಮುಖ್ಯವಾಗಿ ಇಮೇಲ್ ಅಡ್ರೆಸ್ ನ ಇಲ್ಲಿ ಹಾಕಿ ಅಂತ ನಾನು ಹೇಳ್ತೀನಿ. ನಿಮ್ಗೆ ಇಮೇಲ್ ಅಡ್ರೆಸ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂದ್ರೆ ಮೇಲೆ ಐ ಕಾರ್ಡ್ ಹಾಕ್ತಿದ್ದೀನಿ, ಅದನ್ನ ಕ್ಲಿಕ್ ಮಾಡಿ ಆ ವಿಡಿಯೋ ನೋಡಿ ಒಂದು ಇಮೇಲ್ ಐಡಿ ನ ಕ್ರಿಯೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆ ನಂತರದಲ್ಲಿ ನಿಮ್ಮ ಇಮೇಲ್ ಐಡಿ ನ ಇಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ಈ ಅಮೆಜಾನ್ ಅಕೌಂಟ್ ಏನ್ ಕ್ರಿಯೇಟ್ ಮಾಡ್ತಾ ಇದೀರಾ ಇದಕ್ಕೊಂದು ಪಾಸ್ವರ್ಡ್ ನ ಇಟ್ಕೊಳ್ಳಿ. ಸೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಕೆಳಗಡೆ ವೆರಿಫೈ ಮೊಬೈಲ್ ನಂಬರ್ ಅಂತ ಇದೆ, ಅದನ್ನ ಫೈನಲ್ ಆಗಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ನೇಹಿತರೆ, ಒಂದು OTP ಮೆಸೇಜ್ ಬರುತ್ತೆ ನಿಮ್ಮ ಮೊಬೈಲ್ಗೆ. OTP ಆಟೋಮೆಟಿಕ್ ರೀಡ್ ಆಗಿದೆ ಮತ್ತು ವೆರಿಫೈ ಆಗಿದೆ. ನೆಕ್ಸ್ಟ್ ಕಂಟಿನ್ಯೂ ಶಾಪಿಂಗ್ ಅಂತ ಕೊಡಿ. ಸ್ನೇಹಿತರೆ, ಈಗ ಅಮೆಜಾನ್ ನಲ್ಲಿ ನೀವು ಲಾಗಿನ್ ಆಗಿದ್ದೀರಾ, ಮತ್ತೆ ನಿಮ್ಮ ಪೂರ್ಣ ಡೀಟೇಲ್ಸ್ ನ ನೀವು ಇನ್ನು ಫಿಲ್ ಮಾಡಿಲ್ಲ. ನೀವು ಪ್ರಾಡಕ್ಟ್ಸ್ ನ ಏನೇ ಬೈ ಮಾಡಬೇಕಾದ್ರೂ ಕೂಡ ಮಿನಿಮಮ್ ಆಗಿ ಏನ್ ಫಿಲ್ ಮಾಡಬೇಕು ಮೊದಲಿಗೆ ತಿಳಿಸ್ಕೊಡ್ತೀನಿ. ಮೇಲೆ ಎಡಗಡೆ 3 ಲೈನ್ಸ್ ನ ಕ್ಲಿಕ್ ಮಾಡಿ. ಇಲ್ಲಿ ಮೊದಲನೇದಾಗಿ ಹೆಡ್ಡಿಂಗ್ ನೋಡಬಹುದು, ಹೆಲೋ, ನಿಮ್ಮ ಹೆಸರಿನ ಮೇಲೆ ಕ್ಲಿಕ್ ಮಾಡಿ. ಈಗ ಕಂಪ್ಲೀಟ್ ಯುವರ್ ಪಬ್ಲಿಕ್ ಪ್ರೊಫೈಲ್ ಅಂತ ಬಂದಿದೆ, ನೀವು ಆಲ್ರೆಡಿ ಹೆಸರನ್ನ ಕೊಟ್ಟಿದ್ದೀರಾ. ಹಾಗೆ ಕೆಳಗಡೆ ಲೊಕೇಶನ್ ನ ನೀವು ಕೊಡಿ, ಸಬ್ಮಿಟ್ ಕೊಡಿ. ಸ್ನೇಹಿತರೆ, ಈಗ ಅಮೆಜಾನ್ ನ ನಿಮ್ಮ ಅಕೌಂಟ್ ಪ್ರೊಫೈಲ್ ಓಪನ್ ಆಗಿದೆ. ಈಗ ಎಡಿಟ್ ಯುವರ್ ಪಬ್ಲಿಕ್ ಪ್ರೊಫೈಲ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಇನ್ನಿತರೆ ವೈಯಕ್ತಿಕ ಡೀಟೇಲ್ಸ್ ನ ಇಲ್ಲಿ ಹಾಕ್ಬೋದು. ಇದು ಯಾವ್ದು ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಹೇಳ್ತೀನಿ ಸ್ನೇಹಿತರೆ. ಬ್ಯಾಕ್ ಬನ್ನಿ. ಹಾಗೆ ಮುಖ್ಯವಾಗಿ ಇದೊಂದು ನೀವು ಸೆಟ್ಟಿಂಗ್ ನ ಮಾಡ್ಲೇಬೇಕು. ಮೇಲೆ ಎಡಗಡೆ 3 ಲೈನ್ಸ್ ನ ಕ್ಲಿಕ್ ಮಾಡಿ. ಇಲ್ಲಿ ಯುವರ್ ಅಕೌಂಟ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಅಕೌಂಟ್ ಸೆಟ್ಟಿಂಗ್ಸ್ ಅಲ್ಲಿ ಎರಡನೇದು ಯುವರ್ ಅಡ್ರೆಸಸ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಆಡ್ ಎ ನ್ಯೂ ಅಡ್ರೆಸ್ ಕ್ಲಿಕ್ ಮಾಡಿ. ಯುವರ್ ಕರೆಂಟ್ ಲೊಕೇಶನ್ ಕ್ಲಿಕ್ ಮಾಡಿ. ಅಲೋ ಆಕ್ಸೆಸ್ ಅಲೋ ಮಾಡಿ. ಸ್ನೇಹಿತರೆ, ಮ್ಯಾನ್ಯುಯಲ್ ಆಗಿ ನೀವು ನಿಮ್ಮ ಮನೆ ಅಥವಾ ಆಫೀಸ್ ನ ಅಡ್ರೆಸ್ ನ ಇಲ್ಲಿ ಫಿಲ್ ಮಾಡಬೇಕು. ಸ್ನೇಹಿತರೆ, ನೀವು ಪ್ರಾಡಕ್ಟ್ಸ್ ನ ಏನ್ ಆರ್ಡರ್ ಮಾಡ್ತೀರಾ ಅದು ಎಲ್ಲಿಗೆ ತಲುಪಬೇಕು, ಅದಕ್ಕೋಸ್ಕರ ನೀವು ಡಿಫಾಲ್ಟ್ ಆಗಿ ಅಡ್ರೆಸ್ ನ ನೀವು ಇಲ್ಲಿ ಸೆಟ್ ಮಾಡಬೇಕಾಗುತ್ತೆ. ನಿಮ್ಮ ಮನೆ ಅಥವಾ ಆಫೀಸ್ ಅಡ್ರೆಸ್ ನ ಇಲ್ಲಿ ಫಿಲ್ ಮಾಡಿ. ಆಡ್ ಅಡ್ರೆಸ್ ಅಂತ ಕ್ಲಿಕ್ ಮಾಡಿ ಸ್ನೇಹಿತರೆ. ಹಾಗೆ ನಿಮ್ಮ ಪ್ರೊಫೈಲ್ ಪಿಕ್ಚರ್ ನ ಹಾಕಿದ್ರೆ ಹಾಕೊಬಹುದು. ಅದು ಬಿಟ್ರೆ ಮಿನಿಮಮ್ ಆಗಿ ಏನ್ ನೀವು ಫಿಲ್ ಮಾಡಬೇಕು ಅದನ್ನ ಆಲ್ಮೋಸ್ಟ್ ಫಿಲ್ ಮಾಡಿದೀರಾ. ನೀವೀಗ ಯಾವುದೇ ವಸ್ತುವನ್ನ ಬೈ ಮಾಡ್ಲಿಕ್ಕೆ ರೆಡಿ ಆಗಿದ್ದೀರಾ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಮುಂದಿನ ವಿಡಿಯೋನಲ್ಲಿ ಇದೇ ಅಮೆಜಾನ್ ನಲ್ಲಿ ನೀವು ಹೇಗೆ ಪ್ರಾಡಕ್ಟ್ಸ್ ನ ಆರ್ಡರ್ ಮಾಡೋದು, ಒಂದು ಪ್ರಾಡಕ್ಟ್ ನ ನಿಮ್ಗೆ ಆರ್ಡರ್ ಮಾಡಿ ನೀಟಾಗಿ ತಿಳಿಸ್ಕೊಡ್ತೀನಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾವು ಹಾಕುವ ಹೊಸ ವಿಡಿಯೋಸ್ಗಳು ಬೇಗ ನಿಮ್ಗೆ ಮೊದಲು ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.